ದೇವ್ರಿಗೆ ಏನ್ ಬೆಲೆ ಇದೆ ಹೇಳು. ತಾಳ್ಮೆ ಇರ್ಬೇಕು ಮಯೂರಿ, ನಿನ್ನಷ್ಟು ತಾಳ್ಮೆ ಇರಬಾರ್ದು. ಹೌದು ಮಯೂರಿ, ನಾವು ಮಾಡಿರೋ ಅಡ್ಗೆ ತಿಂತಾರಂತೆ, ಆದ್ರೆ ನಾವು ಬಡ್ಸಿದ್ರೆ ತಪ್ಪಂತೆ. ಇದ್ಯಾವ ನ್ಯಾಯ ಹೇಳು? ಹಾಗಿದ್ಮೇಲೆ ನಾವು ಮಾಡಿರೋ ಅಡ್ಗೆನೆ ತಿನ್ಬಾರ್ದಲ್ವಾ? ಲಕ್ಷ್ಮಿ, ನಿನ್ ಮಾತುಗಳು ಮಿತಿ ಮೀರ್ತಾ ಇದೆ. ಎಲ್ಲ ಗೊತ್ತಿರೋಳ್ ತರ ಮಾತಾಡ್ತಿದ್ಯಲ್ಲ. ದೊಡ್ಡೋರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದ್ಯಕ್ಕ? ದೊಡ್ಡೋರು ಅನಿಸ್ಕೊಂಡೋರು ದೊಡ್ಡತನದಲ್ಲಿ ನಡ್ಕೋಬೇಕೆ ಹೊರತು ಈ ತರ ಸಣ್ಣ ತನದಲ್ಲಿ ನಡ್ಕೊಂಡ್ರೆ ಎಲ್ರು ಹೀಗೆ ಹೇಳೋದು. ಇದೇನ್ ರವ, ಅಮ್ನೋರೇನೋ ಅಂದ್ರು ಅಂತ ಇದ್ಯಾಕ್ ರವ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಅವ್ರು ಹೇಳುದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೊಳವಾ? ಅಳಿಮಯ್ಯ, ನೀನು ನಿನ್ ಮಗಳ ತರಾನೇ ಮಾತಾಡ್ಬೇಡ. ಅವರು ನನ್ ಮೊಮ್ಮಗಳು ಹೊಡೆದಿದ್ದಾರೆ, ಅದನ್ನ ನಾನ್ ಸಹಿಸ್ಕೊಂಡಿರ್ಬೇಕಾ? ಅಮ್ಮ ಇದ್ದಿದ್ರೆ ನಾನೇನಾದ್ರೂ ತಪ್ಪು ಮಾಡ್ದಾಗ ನಂಗೂ ಹೊಡೆದಿರೋರಲ್ವಾ? ಇದು ಕೂಡ ಹಾಗೇನೆ ಅಂತ ಅನ್ಕೋ. ನಮ್ ನಡವಳಿಕೆಯಿಂದ ಅವ್ರ ಮನ್ಸಿಗೆ ನೋವಾಗಿರ್ಬೋದು. ಇನ್ ಮುಂದೆ ಅವ್ರಿಗೆ ಇಷ್ಟ ಆಗೋ ಹಾಗೆ ನಡ್ಕೊಂಡ್ರಾಯ್ತು ಅಲ್ವಾ? ಅಖಿಲ, ಯಾಕೋ ನಿಮ್ಮ ಅಕ್ಕ ಇವತ್ತು ತುಂಬಾ ಸೈಲೆಂಟ್ ಆಗಿದ್ದಾಳೆ.